ವಿಘ್ನಗಳು ಬರದೇ ಇರಲಿ ಅಂತೇಳಿ ಆ ಭಗವಂತನ ನಾವು ಪ್ರಾರ್ಥನೆ ಮಾಡ್ತೀವಿ. ಅದು ತಾನೆ? ನಿಮ್ಮ ಹೆಸರೇನಪ್ಪ? ನಿಮ್ದಮ್ಮ? ಗಿರಿಜಾಬಾಯಿ ಮತ್ತು ವಿನೋದ್ರಾವ್ ಅವರ ಮನೆಯಲ್ಲಿ ಇವತ್ತು ಅವರ ಮನೆ ದೇವರು ಗೋಂದಳ ಪೂಜೆಯನ್ನು ಏರ್ಪಡಿಸಿದ್ದಾರೆ. ಜಗನ್ಮಾತಾ ಆದಿಶಕ್ತಿ ಆಗಿರ್ತಕ್ಕಂಥವಳು ಅವ್ರಿಗೂ ನಮಗೂ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆಲ್ಲರಿಗೂ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಆ ತಾಯಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಇವತ್ತಿನ ಈ ಗೋಂದಳ ಪೂಜೆಯನ್ನ ಪ್ರಾರಂಭ ಮಾಡೋಣ. ಇನ್ನು ಅಂತ್ಯ ಆಗಿಲ್ಲ, ಈಗ ಪ್ರಾರಂಭ. ಯಾಕಂದ್ರೆ ಅಮ್ಮನವ್ರ ಪುರಾಣದಲ್ಲಿ ಹೇಳಿದಾಳೆ, गोंधळ पूजा घरामध्ये तू घालून घाल. काय म्हणा? गोंधळ गोंधळ तुम्ही करा, तुमच्या घरामध्ये राहायचे ಗೊಂದಲ दूर करून घ्यावा. ನೋಡಿ, ಅಮ್ಮನವರು ಒಂದು ಶಬ್ದಕ್ಕೆ ಎರಡು ಅರ್ಥ ಕೊಟ್ಟಿದ್ದಾಳೆ. ಗೋಂದಳ ಅಂದ್ರೆ ಎಲ್ಲಾ ಭಕ್ತಾದಿಗಳು ಸರಿಯಾದ ರೀತಿ ಮಾಡಿದ್ರೆ ಮಾತ್ರ ಗೋಂದಳ ಪೂಜೆ, ಇಲ್ಲದೆ ಹೋದ್ರೆ ನಮ್ಮ ಮನೆಯಲ್ಲಿ ಗೊಂದಲ. ಗೊಂದಲ ಅಂದ್ರೆ ಗೊತ್ತಲ್ಲ? ಗೋಂದಳ ಗೊಂದಲ ಎಷ್ಟು ವ್ಯತ್ಯಾಸ ಇದೆ. ಗೋಂದಳ ಪೂಜೆ ನೀನು ಮಾಡು, ನಿನ್ನ ಮನೆಯಲ್ಲಿ ಇರ್ತಕ್ಕಂಥ ಗೊಂದಲಗಳನ್ನ ದೂರ ಮಾಡು. ಅಮ್ಮನವ್ರ ಪುರಾಣದಲ್ಲಿ ಹೇಳಿದ್ದಾಳೆ, ಕೈ ಕೊಟ್ರೆ ಮನೆ ದೇವಿ ಆಗ್ತೀನಿ, ಬೆನ್ನು ಕೊಟ್ರೆ ಹಿದಿ ಲಕ್ಷ್ಮಿ ಆಗಿ ಕಾಡ್ತೀನಿ. ನೋಡಿ, ಪ್ರಾರಂಭದಲ್ಲಿ ಹೇಳ್ತೀನಿ, ನಾವು ಅಮ್ಮನವ್ರನ್ನ ಪ್ರಾರ್ಥನೆ ಮಾಡಿ ನಾವು ಪ್ರತಿಷ್ಠಾಪನೆ ಮಾಡಿ ನಾವು ಕೂರಿಸ್ತೀವಿ, ಅಮ್ಮನವ್ರನ್ನ ಬರು ಮಾಡ್ಕೊತೀವಿ. ತದನಂತರ ಅಮ್ಮನವ್ರ ಚರಿತ್ರೆ ಇರುತ್ತೆ. ನೋಡಿ, ಯಾವುದೇ ಒಂದು ಕತೆ, ಸತ್ಯನಾರಾಯಣ ಕಥೆ ಆಗಿರಲಿ, ಶನಿದೇವ್ರ ಕಥೆ ಆಗಲಿ, ಅಂಬಾಭವಾನಿ ಕಥೆ ಆಗಿರಲಿ, ಯಾವುದೇ ಒಂದು ಕಥೆ ಆಗಿರಲಿ ಕೇಳಬಾರ್ದು. ಹೇಳಿ, ಕೇಳಿದ ಮೇಲೆ ಸಂಪೂರ್ಣ ಕತೆ ಕೇಳಬೇಕು. ಹಾವನ್ನ ಕೆಣಕಬಾರ್ದು, ಕೆಣಕದ ಮೇಲೆ ಬಿಡಬಾರ್ದು, ಹೊಡೆದಾಕ್ಬಿಡ್ಬೇಕು, ಅದಕ್ಕೆ ದೋಷ ಇರಲ್ಲ ಅಂತೆ. ಹೌದು ತಾನೆ? ಯಾವುದೇ ಕಾರಣಕ್ಕೂ ಈಗ ಅಮ್ಮನವ್ರನ್ನ ನಾವು ಕೆಣಕು ಕೂರಿಸ್ಬಿಟ್ಟಿದೀವಿ, ಸಂಪೂರ್ಣ ಜೀವನ ಪೂರ್ತಿ ನಮ್ದು ಇದ್ದಿದ್ದೆ ಕಣ್ರಿ, ಮನೆ ಜಂಜಾಟ, ಮಕ್ಕಳು ಮರಿ ಸಂಸಾರ ಇದ್ದಿದ್ದೆ. ಆದ್ರೆ ಇಂಥ ಒಂದು ಪೂಜೆ ಸಿಗೋದಷ್ಟು ಸುಲಭ ಅಲ್ಲ. ನಾವು ತುಳಜಾಪುರಕ್ಕೆ ಹೋಗಿ ಅಮ್ಮನವ್ರನ್ನ ನಾವು ದರ್ಶನ ಮಾಡ್ಲಕ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಅಮ್ಮನವ್ರು ಇಲ್ಲೇ ಬಂದು ಕುಂತಿದ್ದಾಳೆ, ಆ ತಾಯಿ ಇಲ್ಲೇ ಬಂದಿದ್ದಾಳೆ. ಆಕಿ ನಿಮ್ಗೆ ನೋಡಿ, ಅಮ್ಮನವ್ರ ಚರಿತ್ರೆ ಮಹಾಮಂಗಳಾರತಿ ಆದ್ಮೇಲೆ ಅಮ್ಮನವ್ರ ಗದ್ಗಿ ಏನ್ ಕುಂತಿದ್ದಾಳಲ್ಲ, ಆ ಮಡ್ಲಕ್ಕಿ ನಿಮ್ಮನ್ನ ಎಲ್ಲಾ ಭಕ್ತಾದಿಗಳ ಹೆಣ್ಮಕ್ಳಿಗೆ ಮುತ್ತೈದರಿಗೆ ನಾವು ಕೊಡ್ತೀವಿ. ತದನಂತರ ಅಮ್ಮನವ್ರ ಮೈ ಮೇಲೆ ಇರ್ತಕ್ಕಂಥ ಬಂಗಾರ, ಅದು ಭಂಡಾರ ಅಲ್ಲ, ನಮ್ಮ ಪಾಲಿಗೆ ನಾವು ಹೋಗಿ ಅಲ್ಲಿ ಅಭಿಷೇಕ ಮಾಡಲ್ಲ, ಅಮ್ಮನವ್ರನ್ನ ಇಲ್ಲೇ ಬಂದಿದ್ದಾಳೆ. ಎಲ್ಲ ಭಕ್ತಾದಿಗಳಿಗೂ ಭಂಡಾರವನ್ನ ಕೊಡ್ತೀವಿ. ಯಾಕಂತ ಹೇಳಿದ್ರೆ, ಇವತ್ತು ಇವ್ರ ಮನೆಗೆ ನೀವು ಬಂದಿಲ್ಲ ಹೇಳಿ, ಇವ್ರ ಮನೆಗೆ ನೀವು ಏನು ಯಾರು ಬಂದ್ರು, ನೆಂಟರು ಬೀಗರು ಯಾರು ಬಂದ್ರು ಏನು ಕಾಳಜಿ ಮಾಡಬೇಡ್ರಿ. ನೀವು ಮಕ್ಕಳು ಮದುವೆ ಮಾಡಿದಾಗ, ಗೃಹಪ್ರವೇಶ ಮಾಡಿದಾಗ ನೀವು ಕರೆದು ಬೇಕಾರೆ ಕೂರಿಸಿ ಆತಿಥ್ಯ ಮಾಡ್ರಿ. ಆದ್ರೆ ಇವತ್ತು ನೀವು ಭಕ್ತರು ಬರ್ತಾ ಇರೋರಿಗೆ ಅಮ್ಮನವ್ರ ದೇವಸ್ಥಾನಕ್ಕೆ ಇವತ್ತು ನಾವು ನೀವು ಎಲ್ಲರೂ ಯಾರ ಮಡ್ಲಲ್ಲಿದ್ದೀವಿ? ಅಮ್ಮನ ಮಡ್ಲಲ್ಲಿದ್ದೀವಿ. ಅದು ತಾನೆ, ಅಮ್ಮನ ಸೇವೆ ಮಾಡೋಕ್ಕೋಸ್ಕರ ಬಂದಿದ್ದಾರೆ. ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ನೋಡಿ, ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಕಷ್ಟ, ನಷ್ಟ, ನೋವು, ನಲಿವನ್ನೆಲ್ಲ ಗೋಂದಳ ಪೂಜೆಗೆ ತಂದು ನನ್ನ ಮಡ್ಲಲ್ಲಿ ಹಾಕಿ ಅಂತ ಹೇಳಿದ್ದಾರೆ. ನಿಶ್ಚಿಂತೆಯಾಗಿ ನನ್ನ ಚರಿತ್ರೆಯನ್ನ ಯಾರು ಕೇಳ್ತಾರೋ ಅವರ ಜನ್ಮದ ಪಾಪಗಳನ್ನ ನಾನು ಕಳಿತೀನಿ ಅಂತ ಹೇಳಿದ್ದಾರೆ. ನಾವೇನ್ ಮಾಡ್ತೀವಿ? ಬಂದಿರ್ತೀವಲ್ವಾ, ನಿಷ್ಠೆಯಿಂದ ಕೇಳ್ತೀವ, ಅವ್ರದೇ ಅವ್ರು ಶುರು ಮಾಡ್ಕೊಂಡಿರ್ತಾರೆ. ಯಾಕೆ ಹೇಳಿ? कवालीस घर अयो आता नवरा आला नाही तरी दुपारी येतात जेवायला येते दुपारी ಖಾಲಿ ಕೊಬ್ಬರ ಲಾವಾಚೆ. ಆದ್ರೆ ಇಲ್ಲಿ ಯಾಕೆ ಬಂದಿದ್ದೀವಿ, ಇಲ್ಲಿ ಏನಾಗ್ತಾ ಇದೆ ನೋಡಿ. ನೀವು 1 ಕೋಟಿ ರೂಪಾಯಿ ಕೊಡ್ತೀನಿ ಅಂದ್ರೂ ನಾಳೆ ಈ ಸೇವೆ ಸಿಗತ್ತಾ? ಇವತ್ತಿಗೂ ಬೇಕಾದಂಗ ಲಕ್ಷಗಟ್ಲೆ ಖರ್ಚು ಮಾಡಿ ಗೋಂದಳ ಪೂಜೆ ಮಾಡೋರು ಇದ್ದಾರೆ, ಆದ್ರೆ ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ. ಯಾಕೆ? ಅವಳು ಅಷ್ಟು ಸುಲಭ ಅಲ್ಲ. ಯಾರ್ಯಾರ ಹತ್ರ ಹಿಂಗೆ ಮಾಡಿಸ್ಕೋಬೇಕು ಅನ್ನೋದು ಗೊತ್ತಿದೆ ಅವಳಿಗೆ. ಇದೇ ನಿಮ್ಮ ಬೆಂಗಳೂರಲ್ಲಿ ಕೋಟಿಗಟ್ಲೆ ಕುಳಿತಾ ಇದೆ. ಒಟ್ಟು ಅವ್ರ ಮನೆ ದೇವ್ರು ಗೋಂದಳ ಪೂಜೆ ಮಾಡಬೇಕು, ಆದ್ರೆ ಆಗ್ತಾ ಇಲ್ಲ. ಆದ್ರೆ ಅವಳು ಮಾಡಿಸ್ಕೊಂತ ಇಲ್ಲ. ಯಾಕೆ? ಮನಸ್ಸು ಸ್ವಚ್ಛವಾಗಿರ್ಬೇಕು. ನಮ್ಮ ಮನಸ್ಸು ಏನಿದೆಯಲ್ಲ, ಶುದ್ಧ ಮನಸ್ಸಿತ್ತು ಅಂತಂದ್ರೆ ನಮ್ಮ ಕೈಯಲ್ಲಿ 1 ನಯಾ ಪೈಸಾ ಇಲ್ಲ ಅಂದ್ರೂ ಅವಳು ಮಾಡಿಸ್ಕೊಂಡ್ಬಿಡ್ತಾಳೆ ಕಣ್ರಿ. ಹೇಳಿ, ಅಷ್ಟು ಸುಲಭ ಅಲ್ಲ. ಅವಳು ಬೂದಿ ಮುಚ್ಚಿದ ಕೆಂಡ. ಹಿಂದಿಯಲ್ಲಿ ಬಹಳ ಚೆನ್ನಾಗಿ ಹೇಳಿದಾಳೆ. ಹಿಂದಿ ಅರ್ಥ ಆಗುತ್ತಲ್ಲ? ಮಾನ್ಯತೋ ಮೈ ಭವಾನಿ ಕೋನ್
माने तो मई भवानी, नहीं माने तो तेरा घर का दीवानी मई. ನಿನ್ನ ಮನೆ ದಿವಾನಿ ನಾನು. ಒಂದು ಸತಿ ಹುಚ್ಚಿ ಹಿಡಿಸ್ಬಿಟ್ರೆ ಜೀವನ ಪೂರ್ತಿ ಮೇಲೆ ದಳ ಕೊಡಲ್ಲ ಅವಳು. ಅಷ್ಟು ನಿಷ್ಠೆಯಿಂದ ಇರ್ಬೇಕಾಕಿಗೆ. ಎಲ್ಲಾ ದೇವರುಗಳು ನೋಡಿರ್ಬೋದು ನೀವು ಏನಲ್ಲಿ. ಆದ್ರೆ ಭವಾನಿ ಅಂದ್ರೆ ಅಷ್ಟು ಸುಲಭ ಅಲ್ಲ ನೋಡಿ. ಇವತ್ತು ಇಡೀ ನಮ್ಮ ಕ್ಷತ್ರಿಯ, ನಮ್ಮನ್ನ ಏನಂತ ಕರೀತಾರೆ? ಮಹಾಕ್ಷತ್ರಿಯ. ಇವತ್ತು ನಮ್ಮ ಹಿಂದೂ ಧರ್ಮವನ್ನ ಉಳಿದಿದ್ದು ಯಾರಿಂದ? ಈ ತಾಯಿಯಿಂದ. ಆ ತಾಯಿಯಾಗಿರ್ತಕ್ಕಂಥವ್ರು ಅಂದ್ರೆ ನಮ್ಮ ಕ್ಷತ್ರಿಯ ವಂಶಕ್ಕೆ ರಾಜರಾಗಿರ್ತಕ್ಕಂಥವ್ರು ಯಾರು? ಶಿವಾಜಿ ಮಹಾರಾಜರು. ಅವರು ಅರಮನೆಯಲ್ಲಿ ಗೋಂದಳ ಪೂಜೆ ಮಾಡಿದ್ರು, ನಮ್ಮಂತ ಗೋಂದಳಿಯವರ ಕರೆಸಿ. ಅಂತಹ ಒಂದು ಕಾಲದಲ್ಲಿ ಅರಮನೆಯಲ್ಲಿ ಗೋಂದಳ ಪೂಜೆ ಮಾಡಿದ್ರು. ಆ ಗೋಂದಳ ಪೂಜೆಗೆ ಆ ತಾಯಿ, ಆ ಗೋಂದಳ ಪೂಜೆಗೆ ಮೆಚ್ಚಿ ಪ್ರತ್ಯಕ್ಷ ಆಗ್ಲಕ್ಕಿ. ಪ್ರತ್ಯಕ್ಷ ಆಗಿ, ಶಿವಪ್ಪ ನಿನಗೆ ಏನ್ ಬೇಕು ಕೇಳು, ನಾನು ವರ ಕೊಡ್ತೀನಿ. ಅಮ್ಮ ನನಗಾಗಿ ಏನು ಬೇಡ ಕಣೆ, ಇಡೀ ರಾಜ್ಯನೇ ಕೊಟ್ಟಿದ್ಯಾ, ಆ ರಾಜ್ಯಕ್ಕೆ ನನಗೆ ಮಹಾರಾಜನಾಗಿ ಮಾಡಿ ಕೂರಿಸಿದ್ಯಾ, ಇನ್ನೇನು ಕೇಳಲಿ ನಾನು ನಿನ್ನಲ್ಲಿ. ಆದ್ರೆ ನೀನಾಗೆ ಕೇಳ್ತಿದ್ಯಾ ಅಂದ್ರೆ ಒಂದೇ ಒಂದು ವರ ಕೇಳ್ತೀನಿ. ಏನ್ ಅದು ನನಗಾಗಲ್ಲ. ಇಲ್ಲಿ ಇದಾರಲ್ಲ ನನ್ನ ಅಕ್ಕ ತಂಗಿಯರು, ನನ್ನ ಅಕ್ಕ ತಂಗಿಯರು ತಾಯಿಯಂದ್ರು ಇದಾರಲ್ಲ, ಅವ್ರ ಮಾನ ಪ್ರಾಣ ಹೋಗ್ತಾ ಇದೆ ಗೊತ್ತು ತಾನೆ. ಅವಾಗ ಮೊಘಲರು ನನ್ನ ಅವ್ರನ್ನ ರಕ್ಷಣೆಯನ್ನು ಮಾಡಲಿಕ್ಕೆ, ನನ್ನ ಹಿಂದೂ ಧರ್ಮ, ನನ್ನ ಕ್ಷತ್ರಿಯ ವಂಶವನ್ನ ಉಳಿಸ್ಲಿಕ್ಕೆ ನನಗೆ ಶಕ್ತಿ ಕೊಡು ಅಂತ ಹೇಳಿದಾಗ, ಆ ದೇವಿ ವಿಜಯ್ ಖಡ್ಗ, ಆಕಿ ಕೈಯಲ್ಲಿರ್ತಕ್ಕಂಥ ವಿಜಯ್ ಖಡ್ಗಾನೆ ಕತ್ತಿನೇ ಕೊಟ್ಟು ನೋಡಿದ ಕೆಲವೊಂದು ಫೋಟೋಗಳಲ್ಲಿ, ವಿಗ್ರಹಗಳಲ್ಲಿ. ಹೌದು ತಾನೆ. ಆ ಖಡ್ಗವನ್ನ ಹಿಡಿದು ನಮ್ಮ ಕ್ಷತ್ರಿಯ ವಂಶವನ್ನು ಉಳಿಸಿದ್ರು. ಆದ್ರೆ ನಾವು ಎಷ್ಟು ಧನ್ಯವಂತರು ನಾವು. ಆದ್ರೆ ನಾವು ನೆಟ್ಟಿಗಿಲ್ಲ. ಹೌದು ಇಲ್ಲ? ನಮ್ಮಲ್ಲಿ ಒಗ್ಗಟ್ಟಿಲ್ಲ. ಯಾರ ಇಂಥವ್ರು ಇಂಥ ಪೂಜೆ ಪುನಸ್ಕಾರ ಮಾಡಿ ಒಂದು ಸಂಘಟನೆ ಮಾಡಿ ನಮ್ಮ ಜನಾಂಗ, ನಮ್ಮ ಸಮಾಜ ಮುಂದಕ್ಕೆ ತರಬೇಕು ಅಂತ ಯಾರ ನಿಮ್ಮಂತವ್ರು ಒಬ್ರು ಮುಂದಕ್ಕೆ ಹೋದ್ರೆ ಏನ ಕಾಕಿ ಕರಾಲಾರ ಏನ ಪೈಸೆ ಕರಂಗೆಲ್ಲ ಕಾಕಿ ಕರಾಲ ಯಜೆ ಪಾಯ್ ಮೋಡಾವ್ತಾಜೆ. ಹೌದು ತಾನೆ. ಒಂದು ಸಮಾಜ ಮುಂದೆ ತರ್ಲಿಕ್ಕೆ ಒಬ್ಬೊಬ್ರು ಬಂದ್ರೆ ಅವ್ರ ಕಾಲು ಎಳೆಯೋರು 100 ಜನ ಅಲ್ಲ. ಅದಕ್ಕೆ ಹೇಳೋದು ಅಷ್ಟು ಸುಲಭ ಅಲ್ಲ. ಎಲ್ಲರಿಗೂ ಇಟ್ಟಿದ್ದಾಳೆ ಆಕಿ, ಎಲ್ಲರಿಗೂ ಇದ್ದಾಳೆ. ಒಳ್ಳೆಯವ್ರಿಗೂ ಇದ್ದಾಳೆ, ಕೆಟ್ಟವ್ರಿಗೂ ಇದ್ದಾಳೆ. ಅಂದ್ರೆ ಅವ್ರವ್ರ ಸ್ಥಾನ ಇಟ್ಟಿದ್ದಾಳೆ. ಬನ್ನಿ ವಿಘ್ನೇಶ್ವರನ ಪ್ರಾರ್ಥನೆ ಮಾಡುವ ಮೂಲಕ ಇವತ್ತಿನ ಈ ಗೊಂದಳ ಪೂಜೆಯನ್ನು ಪ್ರಾರಂಭಿಸ್ತಾರೆ. ಶರಣು ಶ್ರೀ ಸಿದ್ಧಿವಿನಾಯಕ, ಶರಣು ಶ್ರೀ ಸಿದ್ಧಿವಿನಾಯಕ, ಶರಣು ಶ್ರೀ ಸಿದ್ಧಿವಿನಾಯಕ. ಪಾರ್ವತಿ ಪುತ್ರ ಪ್ರಿಯ ಕಂದ, ಪಾರ್ವತಿ ಪುತ್ರ ಪ್ರಿಯ ಕಂದ, ಎಲ್ಲರಿಗಿಂತ ಮೊದಲ ಪೂಜೆ, ಎಲ್ಲರಿಗಿಂತ ಮೊದಲ ಪೂಜೆ ನಿನಗಾಗಿದೆಯೋ. ಶರಣು ಶ್ರೀ ಸಿದ್ಧಿವಿನಾಯಕ, ಶರಣು ಶ್ರೀ ಸಿದ್ಧಿವಿನಾಯಕ, ಶರಣು ಶ್ರೀ ಸಿದ್ಧಿವಿನಾಯಕ. ಮಣ್ಣಿನ ರೂಪದಲ್ಲಿ ಪ್ರತಿ ವರುಷ ಬರುವೆ, ಮಣ್ಣಿನ ರೂಪದಲ್ಲಿ ಪ್ರತಿ ವರುಷ ಬರುವೆ, ಎಲ್ಲರ ಹೃದಯದಲ್ಲಿ ನೀನಿರುವೆ, ಎಲ್ಲರ ಹೃದಯದಲ್ಲಿ ನೀನಿರುವೆ. ಶರಣು ಶ್ರೀ ಸಿದ್ಧಿವಿನಾಯಕ, ಶರಣು ಶ್ರೀ ಸಿದ್ಧಿವಿನಾಯಕ, ಶರಣು ಶ್ರೀ ಸಿದ್ಧಿವಿನಾಯಕ, ಶರಣು ಶ್ರೀ ಸಿದ್ಧಿವಿನಾಯಕ. ಬನ್ನಿ ವಿಘ್ನೇಶ್ವರನ ಪ್ರಾರ್ಥನೆ ಮಾಡಿದ ಮೂಲಕ ಜಗನ್ಮಾತಾ ಆದಿಶಕ್ತಿ ಆಗಿರ್ತಕ್ಕಂಥವ್ರು ಆ ತಾಯಿ, ತುಳಜಾಪುರದಲ್ಲಿರ್ತಕ್ಕಂಥ ಆ ತಾಯಿ ಭವಾನಿನ ನಾವು ಪ್ರಾರ್ಥನೆ ಮಾಡೋಣ.
ಭಾಗ್ಯದ ದೇವಿ ಬಾರಮ್ಮ ಅಂಬಾ ಭವಾನಿ ಭಾಗ್ಯದ ದೇವಿ ಬಾರಮ್ಮ ತುಳಜಾ ಭವಾನಿ ಭಾಗ್ಯದ ದೇವಿ ಬಾರಮ್ಮ ಅಂಬಾ ಭವಾನಿ ಭಾಗ್ಯದ ದೇವಿ ಬಾರಮ್ಮ ತುಳಜಾ ಭವಾನಿ ಭಾಗ್ಯದ ದೇವಿ ಬಾರಮ್ಮ ಹೆಜ್ಜೆ ಮೇಲೆ ಹೆಜ್ಜೆ ಕತಬಮ್ಮ ಹೆಜ್ಜೆ ನಾದವ ತೋರುತ್ತಮ್ಮ ಹೆಜ್ಜೆ ಮೇಲೆ ಹೆಜ್ಜೆ ಕತಬಮ್ಮ ಹೆಜ್ಜೆ ನಾದವ ತೋರುತ್ತಮ್ಮ ಭಾಗ್ಯದ ದೇವಿ ಬಾರಮ್ಮ ಅಂಬಾ ಭವಾನಿ ಭಾಗ್ಯದ ದೇವಿ ಬಾರಮ್ಮ ತುಳಜಾ ಭವಾನಿ ಭಾಗ್ಯದ ದೇವಿ ಬಾರಮ್ಮ ಶುಕ್ರವಾರದ ಪೂಜೆಯ ವೇಳೆಗೆ ಮಜ್ಜಿಗೆ ಒಳಗಿನ ಬೆಣ್ಣೆಯಂತೆ ಶುಕ್ರವಾರದ ಪೂಜೆಯ ವೇಳೆಗೆ ಮಜ್ಜಿಗೆ ಒಳಗಿನ ಬೆಣ್ಣೆಯಂತೆ ಭಾಗ್ಯದ ದೇವಿ ಬಾರಮ್ಮ ಅಂಬಾ ಭವಾನಿ ಭಾಗ್ಯದ ದೇವಿ ಬಾರಮ್ಮ ತುಳಜಾ ಭವಾನಿ ಭಾಗ್ಯದ ದೇವಿ ಬಾರಮ್ಮ. ನೋಡಿ ಆ ತಾಯಿನ ನಾವು ಪ್ರಾರ್ಥನೆ ಮಾಡಿದ್ಮೇಲೆ ಆ ದೇವಿ ಬಂದೇ ಬರ್ತಾಳಲ್ವಾ. ಭಕ್ತರ ಇಷ್ಟಾರ್ಥಗಳನ್ನು ನೋಡ್ಬಿಟ್ಟು ಮಹಾರಾಷ್ಟ್ರ ಆಕಿ ಇರ್ತಕ್ಕಂತ ರಾಜ್ಯ ಯಾವುದು? ಮಹಾರಾಷ್ಟ್ರದಲ್ಲಿ ತುಳಜಾಪುರದಲ್ಲಿ ಬೆಚ್ಚಿನ ಗುಡಿಯಲ್ಲಿ ಕುಂತಿರ್ತಕ್ಕಂತ ತಾಯಿನ ನಾವು ಕಳೆದ ಮೇಲೆ ಬಂದೇ ಬರ್ತಾಳೆ ನಮ್ಮ ಮನೆಗೆ. ಆದ್ರೆ ಅಲ್ಲಿಂದ ಆ ದೇವಿ ನಮ್ಮ ಮನೆಗೆ ಬರ್ಬೇಕಾದ್ರೆ ಬರುವಂತ ರಸ್ತೆಯಲ್ಲಿ ಕೆಲವೊಂದು ಬಾಳೆ ತೋಟಗಳಿರ್ತಾವಲ್ಲ, ಇಂತ ತೆಂಗಿನ ತೋಟ, ಅಡಿಕೆ ತೋಟ, ಬಾಳೆ ತೋಟ ಇರುತ್ತೆ ಇಲ್ಲಿ ಬರ್ಬೇಕಾದ್ರೆ ದಾರಿಯಲ್ಲಿ. ಆದ್ರೆ ಆ ಬಾಳೆ ತೋಟದಲ್ಲಿ ಆ ಬಾಳೆ ಗಿಡನೇ ತಾಯಿ ಬರ್ಬೇಕಾದ್ರೆ ಬಾಗಿತ್ತಂತೆ ನೋಡಿ. ಯಾಕಾಗಿತ್ತು? ತಾಯಿ ಮುಂದಕ್ಕ ಸಾಷ್ಟಾಂಗ ನಮಸ್ಕಾರ ಮಾಡಿತ್ತಂತೆ, ತಲೆ ತಗ್ಸಿ. ತಾಯಿ ಮುಂದಕ್ಕೆ ತಲೆ ತಗ್ಸಿ ಬಾಗಿತ್ತಂತೆ. ಯಾವ ರೀತಿ? ತಿಂಗಳ ಮುಳುಗಿದವು
ಹಾಗೆ ಈಗ ಮರಾಠಿಯಲ್ಲಿ ಒಂದು ಅಮ್ಮನವ್ರ ಮೇಲೆ ಒಂದು ಗೀತೆ ಕೇಳೋಣ. ಕೇಳ್ತೀರಿ ಇಲ್ಲ? ಮರಾಠಿ ಬರುತ್ತಾ ಎಲ್ಲರಿಗೂ? ಮತ್ತೆ ಬಂದಾಗಿಂದ ಒಬ್ರು ಬಾಯಿಂದನೂ ಬಾಯಿ ಮರಾಠಿ ಕೇಳಿ ಇಲ್ಲ ಬಾಯಿ. ಹೌದೇನ್ರಿ? हम असतील मराठी येत नाही, मी काय करू? होय काय? हा ಆ ತುಳಜಾ ಭವಾನಿನ ಮರಾಠಿಯಲ್ಲಿ ಯಾವ ರೀತಿ ವರ್ಣನೆ ಮಾಡ್ತಾರೆ ಕೇಳೋಣ. ಬಂದು ನನ್ನ ಶತ್ರು ಆ ಹಾರ ಮುಖ ಹೆಂಗ್ ಹಿಡ್ಕೊಂತಾರ, ಏನೋ ಹಣೆ ಒಂಚೂರು ಏನೋ ಹಚ್ಕೊಳ್ಳೋದು ಇಲ್ಲ. ಶಶಿ ಬೂದ್ಬಿಡ್ತೀನಿ ನೋಡಂಗೆ. ಹಾ ನೋಡಿ, ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಭವಾನಿನ ನಾವು ಮರಾಠಿಯಲ್ಲಿ ಹಾಡಿದ್ವಲ್ಲ, ಇದೇ ಹಾಡನ್ನ ನಮ್ಮ ಜೋಜೋರಿ ಒಳಗೆ ಯಾರಿದ್ದಾರೆ? ಜ್ಯೋತಿಬಾ ಖಂಡೋಬಾ. ಇದೇ ಹಾಡನ್ನ ಆ ಖಂಡೋಬಾ ಮೇಲೆ ಯಾವ ರೀತಿ ಹಾಡ್ತಾರೆ ಕೇಳೋಣಲ್ಲ. ಆದ್ರೆ ಭವಾನಿ ಆಗಿರ್ತಕ್ಕಂಥಳು ಮಹಾರಾಷ್ಟ್ರದಲ್ಲಿ ಭವಾನಿ ಆದ್ಲು, ಕರ್ನಾಟಕದಲ್ಲಿ ತುಳಜಾಪುರ ಒಳಗೆ ಭವಾನಿ, ಕರ್ನಾಟಕ ಅಂದ್ರೆ ಸವದತ್ತಿಯಲ್ಲಿ ಎಲ್ಲಮ್ಮ ಆದ್ಲು. ಖಂಡೋಬಾನು ಅಷ್ಟೇ. ಜೋಜೋರಿ ಅಂದ್ರೆ ಮಹಾರಾಷ್ಟ್ರದಲ್ಲಿ ಜೋಜೋರಿ ಒಳಗ ಖಂಡೋಬಾ ಆದ, ನಮ್ಮ ಕರ್ನಾಟಕದಲ್ಲಿ ಮೈಲಾರ ಲಿಂಗೇಶ್ವರ. ಬೇರೆ ಏನು ಇಲ್ಲ, ಹೆಸರು ಒಂದೇ. ಹೌದು ತಾನೆ? ಪವಾಡಗಳು ಜೋಜೋರಿ ಒಳಗ ಖಂಡೋಬಾ, ಕರ್ನಾಟಕದಲ್ಲಿ ಮೈಲಾರ ಲಿಂಗೇಶ್ವರ. ಹೋಗಿದ್ದೀರಲ್ಲ, ನೋಡಿದ್ದೀರಾ ಮೈಲಾರ ಲಿಂಗನಿಗೆ? ಇದೇ ನಮ್ಮ ರಾಣೆಬೆನ್ನೂರಿಂದ ಮುಂದೆ ಹುಬ್ಳಿ ಹೋಗೋ ದಾರಿಯಲ್ಲಿ. ಹಾ, ಅವ್ರು ಖಂಡೋಬಾಬು ಒಂದು ಪ್ರಾರ್ಥನೆ ಮಾಡ್ಬಿಡೋಣ, ಯಾಕೆ ಬೇಕು? ಹೌದೋ ಅಲ್ವೋ? ಯಾಕಂದ್ರೆ ಬರೀ ಇವಳಿಗೆ ಕರೆದ್ಬಿಟ್ಟು ಅವನಿಗೆ ಕರೆದಿಲ್ಲ ಅಂತಂದ್ರೆ ಓಡಾಡ್ಸ್ಕೊಂಡು ನೋಡಿತಾನ ಮೇಲೆ ಕಾರ್ಯಲೇಖ ಮನ್ನ बोलत नाही तू करतो ताम तुला त्याला मारलं गिरलं तर कष्ट कसा हे देवा खंडोबा आवड तुला बंडा
अंबाबाईला आवडतं कोणचे? लिंबाचे पाला. काय म्हणा? आईला श्रेष्ठ उलल लिंबाचे पाला. ज्योतिबा म्हटलं तर खंडोबाला भंडारा. भंडाराची खंडोबा म्हटलं ना जेजुरीमध्ये. जेजुरीमध्ये त्याचे सुತ್ತमुत्त बी त्याचे मंदिरचे सुತ್ತमुत्त कोवडं रास भंडार पडून राहते. भंडारचे प्रियातन भंडार कुठं राहत तिथं भगवंतानं प्रत्यक्ष होत आहे म्हणून है ना. आजच्या कालाचे आमचे लोक भंडार लावत नाही. मी का पाळत नाही होय की नाही. राहू द्या असू द्या. हा केव्हा आता ಈಗ ಎಲ್ಲಾ ದೇವತೆಗಳನ್ನು ಈ ಹಾಡಲ್ಲಿ ಒಟ್ಟಿಗೆ ಕರೆದು ಅಮ್ಮನವರ ಚರಿತ್ರೆ ಕಡೆ ಗಮನ ಕೊಡೋಣ. ಏನೇಳಿ ಅಷ್ಟು ಬೇಡ. ನಮ್ಮ ಹೆಣ್ಣು ನಿಮಗೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀರೇನ್ರಿ ಬಾಯ್? ಕೊಡ್ತೀರೋ ಇಲ್ಲ? ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಿದ್ದು ನೀವು ಸುಮ್ಮನಿರ್ರಿ. ನಿಮ್ಗೆ ಗೊತ್ತಿದ್ರು ಸುಮ್ಮನಿರ್ಬೇಕು ನೀವು. ನಮ್ಮ ಹೆಣ್ಮಕ್ಳು ವರಮಹಾಲಕ್ಷ್ಮಿ ಪೂಜೆ ಯಾವಾಗ ಮಾಡ್ತಾರ್ರಿ? ಮತ್ತೆ ನಾನೇನು ಆಷಾಢದಲ್ಲಿ ಅಂತ ನಾನು ಶ್ರಾವಣದಲ್ಲೇ ಹೇಳಿದ್ದು ನೋಡ್ರಿ. ಸುಮ್ಮನೆ ಇರಲ್ಲ ಜನ. ಮತ್ ನಾನು ಶ್ರಾವಣದಲ್ಲಿ ಅಂತ ಹೇಳಿದ್ದು, ಆಷಾಢದಲ್ಲಿ ಮಾಡಲ್ಲ. ಬನ್ನಿ ಶ್ರಾವಣ ಮಾಸದಲ್ಲಿ ವರಮಹಾಲಕ್ಷ್ಮಿ ಪೂಜೆ ವರಮಹಾಲಕ್ಷ್ಮಿ ಪೂಜೆ ಮಾಡಬೇಕಾದ್ರೆ ಅವ್ರಿಚ್ಛೆ ಗೌರಿ ಮಾಡ್ತಾರೇನ್ರಿ? ಬೇರೆ ಯಾರು ಬೇಡ, ಇವರೇ ತಗೊಳ್ರಿ. ಏನಂದ್ರಿ ಹೆಸರು? ನಮ್ಮ ಗಿರಿಜಾಬಾಯಿ ಅವರು ವರಮಹಾಲಕ್ಷ್ಮಿ ಹಬ್ಬ ಬಂದಿರುತ್ತಾ ಗಂಡನಿಗೆ ಹೇಳ್ತಾರೆ, ಅಯ್ಯೋ ಪುಡ್ಚೆ ವಾರಿ ಲಕ್ಷ್ಮೀ ಪೂಜಾ ನೀ ಲಕ್ಷ್ಮೀ ಪೂಜಾ ಕರ್ತು ಅಂತಿದ್ದಂಗೆ ಗಂಡ ಇದ್ದನು. ಅಯ್ಯೋ ಹೆಂಡತಿ ಮೇಲೆ ಜಾಸ್ತಿ ಪ್ರೀತಿ ಅಲ್ವಾ, ಹೆಂಡತಿ ಮೇಲೆ ಜಾಸ್ತಿ ಲವ್ ಅಲ್ವಾ, ಚಿನ್ನು लक्ष्मी पूजा करतीस काय ग? कर ग. कशाला बोल? लक्ष्मी पूजा केलं तर लक्ष्मी येते ना. आणि तिथे ಪಾಪ ನಮ್ ಗಿರಿಜಾಬಾಯಿ काय हो ವರಮಹಾಲಕ್ಷ್ಮಿ ಪೂಜೆ ಮಾಡ್ಬೇಕಾದ್ರೆ ಹಂಗೆ ಮಾಡಬಾರ್ದಂತೆ. ವರಮಹಾಲಕ್ಷ್ಮಿ ಪೂಜೆ ಯಾರು ಮಾಡ್ತಾರೋ ಅದು ನಾನು ಹೇಳಿದ್ದಲ್ಲ, ಜಿ ಕನ್ನಡದಲ್ಲಿ ಬರ್ತಾರಲ್ಲ ಆನಂದ್ ಗುರುಜಿ ಅವರೇ ಹೇಳಿದ್ದು. ಏನಂತ? ವರಮಹಾಲಕ್ಷ್ಮಿ ಪೂಜೆ ಯಾರು ಮಾಡ್ತಾರೋ ಅವರು 25,000 ರೇಷ್ಮೆ ಸೀರೆ ಉಟ್ಕೊಂಡೆ ಪೂಜೆ ಮಾಡ್ಬೇಕು. ಪಾಪ ನಮ್ಮ ವಿನೋದ್ ಅವರು ಹೆಂಡತಿ ಮೇಲೆ ಪ್ರೀತಿ ಇರೋರು, ಸೆಂಟಿಮೆಂಟ್ ಹೆಂಡತಿ ಮೇಲೆ ಜಾಸ್ತಿ ಪ್ರೀತಿ ಇರುತ್ತಲ್ವಾ, ಅವಾಗ ಅವ್ರಂತವ್ರಾದ್ರೆ ಚಿನ್ನು 25,000 ಏನೇ ತಾಗಲೇ 50,000 ರೇಷ್ಮೆ ಸೀರೆ ಉಟ್ಕೊಂಡು ಪೂಜೆ ಮಾಡು ಅಂದ ಉಳ್ಕೊಂಡ. ಅವತ್ತು ಉಳ್ಕೊಂಡ. ಲಕ್ಷ್ಮೀ ಪೂಜೆನು ಅಚ್ಚುಕಟ್ಟಾಗತ್ತೆ, ಅವ್ರ ಪೂಜೆನು ಅಚ್ಚುಕಟ್ಟಾಗತ್ತೆ. ನನ್ನಂತೂ 50 दिनावात माटी घालो बिरू मध्ये थोडं मस्त नुगडं आहे टेस्ट लुंगिन पूजा करग अंद ಸಾತ್ತ ನನ್ನ ಮಗ. ಅವತ್ತು ಇಷ್ಟೇ ಆಗೋದು. ಏನು ಕಾಫಿ ಟೀ ಬಂದ್, ಊಟ ತಿಂಡಿ ಬಂದ್. ಏನ್ ಕಾಫಿ ಟೀ ಊಟ ತಿಂಡಿ ಬಂದಲ್ಲಿ ಇನ್ನೇನು ಟೋಟಲ್ ಭಾರತ ಅಂತ ಮಾರ್ಕೆಟ್ ಹೋಗ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಸ್ವಲ್ಪ ಗಲಾಟೆ ಮಾಡ್ಬಿಡಿ. ಈ ಕಡೆ ಲಕ್ಷ ಕೊಡಿ.
ವರಮಹಾಲಕ್ಷ್ಮಿ ಪೂಜೆ ಮಾಡ್ಬೇಕಾದ್ರೆ ಅವ್ರ ಇಚ್ಛೆಗೆ ಅವರೇ ಮಾಡ್ತಾರೆ ಮನೆ ಹೆಣ್ಮಗಳು ಮನೆಯೆಲ್ಲ ಸಾರಿಸಿ ಗೂಡಿಸಿ ರಂಗೋಲಿ ಹಾಕೊಂಡು ಈ ರೀತಿ ಕಳಸ ಇಟ್ಟು ಸೀರೆ ಉಡಿಸಿ ಲಕ್ಷ್ಮಿ ಮುಖವಾಡ ಇಟ್ಟು ಅಲಂಕಾರ ಮಾಡಿ ಅವ್ರ ಇಚ್ಛೆಗೆ ಅವರೇ ಮಾಡ್ತಾರೆ. ಅಕ್ಕಪಕ್ಕದವ್ರಿಗೆ ಒಂದ್ 5 ಜನ ಮುತ್ತೈದೆಯರಿಗೆ ಕರೀತಾರೆ. ಯಾಕೆ? ಅರ್ಶನ ಕುಂಕುಮಕ್ಕೆ ಕರೀತಾರೆ. ಬಂದಿರ್ತಾರಲ್ಲ ಅವರು ಬಂದಿರ್ತಾರ 5 ಜನ ಮುತ್ತೈದರು. ಪೂಜೆ ಪುರಸ್ಕಾರ ಎಲ್ಲ ಮುಗಿದು ಕೊನೆಯದಾಗಿ ಮಹಾಮಂಗಳಾರತಿ ಮಾಡ್ಬೇಕಲ್ಲ ಯಾರು ನಮ್ಮ ಗಿರ್ಜಾಬಾಯಿ ಅವರು. ಪಾಪ ಅವ್ರ ಮನ್ಸಿಗೆ ಏನ್ ಅನ್ನಿಸ್ತೋ ಏನೋ ಗೊತ್ತಿಲ್ಲ, ಹಿಂತಿರ್ಬಿಟ್ಟು ನೋಡ್ರೆ ನಾನು ಆರತಿ ಮಾಡ್ತಾ ಇದೀನಿ, ಬರೀ ಆರತಿ ಮಾಡಿದ್ರೆ ಚೆನ್ನಾಗಿರಲ್ಲ, ಯಾರ ಆರತಿ ಹಾಡು ಹೇಳ್ತೀರಾ? ಈಗ ನೋಡ್ರಿ ಹಾಡು ಬರ್ತಾವೇನ್ರಿ ಈಗ ಹೆಣ್ಣು ಮಕ್ಕಳಿಗೆ? तू बोली थी इसकी बोल गया हे उगर रागा मी कवा बोलत होता मी कवा बोलत हो ನನಗೆ ಬರಲ್ಲ ನಿನಗೆ ಬರಲ್ಲ ಯಾರಿಗೂ ಬರಲ್ಲ. 5 ಜನ ಮುತ್ತೈದೆಯರು ಹಿಂಗಡೆ ಇಂಥ ಕಾಲೇಜಿಗೆ ಹೋಗೋ 2 ಹುಡುಗಿಯರು ಕುಂತಿದ್ರು. ಇಂಥ ಕಾಲೇಜಿಗೆ ಹೋಗೋ 2 ಹುಡುಗಿಯರು ಕುಂತಿದ್ರಲ್ಲ, ಅದ್ರಲ್ಲಿ ಒಬ್ಳು ಎದ್ದಿ ಆಂಟಿ ಆಂಟಿ ನೀ ಬೋಲು ಅಂತ ಎದ್ದಿಟ್ಕೊಂಡು. ಪಾಪ ನಮ್ ಗಿರ್ಜಾಬಾಯಿ ಹಿಂಗ್ ನೋಡುದು, ಅಲ್ಲ ಕಡೆ ನಿನ್ ವೇಷ ನೋಡಿದ್ರೆ ಹಿಂಗೈತೆ, ಇನ್ನೆಂತ ಆರತಿ ಹಾಡು ಹೇಳ್ತೀಯ? ಇಲ್ಲ ಆಂಟಿ ಮೊನ್ನೆ ಕಾಲೇಜಲ್ಲಿ ಹಾಡಿದ್ದಕ್ಕೆ ಫಸ್ಟ್ ಪ್ರೈಸ್. ಹೌದಾ? ಆಯ್ತು ಹಾಡವ್ವ. ಪಾಪ ಅವಳು ಬಂದಿದ್ ಮಟ್ಟಿಗೆ ಹೇಳಿದ್ಲು ಪಾಪ ಹುಡುಗಿ. ಆಂಟಿ ನೀವು ಪೂಜೆ ಮಾಡ್ತಾ ಇರೋದು ಯಾರ್ದು? ಲಕ್ಷ್ಮಿ ಪೂಜೆ ತಾನೆ. ನನಗೆ ಲಕ್ಷ್ಮಿ ಹಾಡು ಬರಲ್ಲ, ನನಗೆ ಶಿವನ್ ಹಾಡು ಬರುತ್ತೆ. ಯಾವ್ದೋ ಒಂದ್ ಹೇಳಿ ತೊಳಗಾಕ್ಲಾಗಿ, ಯಾಕಂದ್ರೆ ಬೆಳಗಿಂದ ಉಪವಾಸ ಆಗಿನಿ, ಏನು ತಿಂದಿಲ್ಲ. ಒಂದ್ ಮಂಗಳಾರತಿ ಮಾಡಿ ಹೊಟ್ಟೆಗೆ ಏನಾರು ಹಾಕೊಂತೀನಿ. ಸರಿ ಶುರು ಮಾಡ್ಲಾ? ಆಂಟಿ ನಾನು ಒಬ್ಳೆ ಆಡೋದಲ್ಲ, ನನ್ ಜೊತೆ ನೀವು ಕೋರಸ್ ಕೊಡ್ಬೇಕು. ನೀವು ಆಡ್ತೀರಲ್ಲ, ಎಲ್ಲಾರು ನೀವು ನನ್ ಜೊತೆ ಆಡ್ತೀರಲ್ಲ. ಎಂತ ಭಕ್ತಿ ಪ್ರಧಾನವಾದ ಗೀತೆ ಗೊತ್ತಾ ಆಂಟಿ? ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನನಗೆ ಲಕ್ಷ್ಮಿ ಹಾಡು ಬರಲ್ಲ, ನನ್ಗೆ ಶಿವಂದು ಬರುತ್ತೆ. ಅಯ್ಯೋ ಪಂಚತ್ರ ಬೋಲ್ತ್ರೆ ಬೋಲ್ಕಿ कौडो पत्र मी मंगलारती करून घेऊ हातामध्ये हात सगळं दुखून झाला माझे होय की नाही. हा ओम नमः शिवाय शिवाय नमः ओम नमः शिवाय ओम नमः शिवाय शिवाय नमः ओम नमः शिवाय. हा बोला ओम नमः शिवाय शिवाय नमः ओम नमः शिवाय शिवाय ओम नमः शिवाय शिवाय नमः. आटन्नो आटादली लवन्नो लांगैदो नन्न टेक माडो शिवा शिवा. आपण ಗಿರ್ಜಾಬಾಯಿ ಅವರು ಮಂಗಳಾರತಿ ಮಾಡೋಳು ಪುಣ್ಯಾತ್ ಗಿತ್ತಿ ಅರ್ಧಕ್ಕ ನಿಂತು ಬಿಟ್ಲ, ಕರೆಂಟ್ ಹೊಡೆದಂಗ ಅವ್ವ ನಾವತ್ ಮಾಟಿಗಾಲೋ ತುಲಾ ಕಸಲ್ಗಾಲ. ಅಂದ್ರೆ ಈಗಿನ ವಾತಾವರಣದ ಹಾಡುಗಳು ಅಷ್ಟೇ ಇದು. ಏನೇಳಿ ಈಗಿನ ವಾತಾವರಣ. ಆದ್ರೆ ನಮ್ಮ ಹಿರಿಯರ ಕಾಲದಲ್ಲಿ ಹಂಗಿರ್ಲಿಲ್ಲ ರೀ. ಏನೇಳಿ ನಮ್ಮ ಇಲ್ಲಿ ಕುಂತಿಯಾರ ನೋಡು, ನಮ್ಮ ತಾಯಂದ್ರು ವಯಸ್ಸಾದಂತ ಹಿರಿಯರ ಕಾಲದಲ್ಲಿ ಆ ರೀತಿ ಇರ್ಲಿಲ್ಲ. ಆ ಸನ್ನಿವೇಶವನ್ನ ನೋಡಿ ಅದ್ರ ತಕ್ಕಂತೆ ಹಾಡನ್ನ ಹೇಳ್ತಿದ್ರಂತೆ. ಹೆಂಗೆ? ಅಮ್ಮ ಬಾರಮ್ಮ ನಮ್ಮ ದೇವಿ ಬಾರಮ್ಮ, ಅಮ್ಮ ನಮ್ಮ ದೇವಿ ಬಾರಮ್ಮ ತಾಯೇ ಬಾರಮ್ಮ, ಅಮ್ಮ ಭವಾನಿ ತಾಯೇ ಬಾರಮ್ಮ, ಅಮ್ಮ ಬಾರಮ್ಮ ನಮ್ಮ ದೇವಿ ಬಾರಮ್ಮ, ಅಮ್ಮ ಬಾರಮ್ಮ ನಮ್ಮ ದೇವಿ ಬಾರಮ್ಮ. ಮೂರು ಲೋಕ ದುಡಿಯ ಶಿವನ ರಾಣಿ ಬಾರ
ನಮ್ಮ ದೇವಿ ಬಾರಮ್ಮ, ಅಮ್ಮ ಬಾರಮ್ಮ, ನಮ್ಮ ದೇವಿ ಬಾರಮ್ಮ, ನಮ್ಮ ತಾಯಿ ಬಾರಮ್ಮ, ನಮ್ಮ ದೇವಿ ಬಾರಮ್ಮ. ಹಾ ಬನ್ನಿ, ಬರೀ ಹಾಡುಗಳೇ ಹೇಳ್ತಾ ಹೋದ್ರೆ ಆ ಅಮ್ಮನವ್ರ ಚರಿತ್ರೆ, ಆ ದೇವಿ ಮಹಿಮೆ ಎಂತದ್ದು, ಆಕಿ ಚರಿತ್ರೆ ಎಂತದ್ದು ಅನ್ನೋದನ್ನ ಗೊತ್ತಾಗೋದಿಲ್ಲ. ಇಲ್ಲ ಇಲ್ಲ ಇಲ್ಲ. ಬನ್ನಿ ಸ್ನೇಹಿತರೆ, ಈಗ ಅಮ್ಮನವ್ರ ಚರಿತ್ರೆ ಕಡೆ ಗಮನ ಕೊಡೋಣ. ಹೇಳಿ, ಯಾವ ಕತೆ ಶುರು ಮಾಡೋಣ? ಅಂಬಾಭವಾನಿ ಕತೆ ಬೇಕಾ, ಇಲ್ಲ ರೇಣಿಕೆ ಯಲ್ಲಮ್ಮನ ಕತೆ ಬೇಕಾ? ಅಂಬಾಭವಾನಿ ಅಲ್ಲ, ಮನೆ ದೇವಿ ಅವಳ ಅಂದ್ಮೇಲೆ ಮತ್ತೆ ಆಕಿ ಸ್ವರ್ಣನೆ ಆಗ್ಬೇಕಾಗತ್ತೆ, ಹೌದು ತಾನೆ? ಓಕೆ ಇದೆಯಲ್ಲ? ನೋಡಿ, ಅಲ್ಲಿಂದ ಇಲ್ಲಿ ತನಕ ಏನು ಮಾತಾಡೋದಲ್ಲ ಅದಲ್ಲ. ಈಗ ಕಥಾ ಭಾಗ ಪ್ರಾರಂಭ ಮಾಡಿದ್ಮೇಲೆ ದಯವಿಟ್ಟು ಮಧ್ಯ ಗಲಾಟೆ ಮಾಡಬಾರ್ದು. ಕತೆಗೆ ಲೋಪದೋಷ ಆಗಬಾರದು. ಕೊಂಚ ಗುಂಡ ಗುಂಡಾಕ ಗುಂಡ ಇರ್ಲಿ ಇರ್ಲಿ ಬಿಡಮ್ಮ, ಏನ್ ತೊಂದರೆ ಇಲ್ಲ ಬಿಡಮ್ಮ. ಎಲ್ಲಾ ದೀಪಗಳ ಹಾರುಗಳು ಚಿಂತೆ ಇಲ್ಲ, ಅದು ಮಾತ್ರ ಕತೆ ಮುಗಿದ್ಮೇಲೆ ನಾವಾಗೆ ವಿಸರ್ಜನೆ ಹೊರಗೆ ತಗೊಂಡೋಗಿ ವಿಸರ್ಜನೆ ಮಾಡೋ ತನಕ ಹಾರಬಾರ್ದು. ಇವು ಎಲ್ಲ ದೀಪ ಹಾರಿದ್ರು ಪರವಾಗಿಲ್ಲ. ಹಾ, ಹೇಳ್ತಾರಪ್ಪ ಅಂದ್ರೆ ಆ ಜಗನ್ಮಾತಾ ಆದಿಶಕ್ತಿ ಆಗಿರ್ತಕ್ಕಂಥವಳು, ಜಗನ್ಮಾತಾ ಆದಿಶಕ್ತಿ ಆ ತುಳಜಾ ಭವಾನಿ ಎಲ್ಲಿದ್ದಾಳಪ್ಪ ಅಂದ್ರೆ ಜಗನ್ಮಾತಾ, ಆ ಜಗನ್ಮಾತಾ ಆದಿಶಕ್ತಿ ಅಂಬಾ ಭವಾನಿ ಎಲ್ಲಿದ್ದಾಳೆ? ಇದೇ ಧರಣಿ ಮೇಲೆ, ಇದೇ ಭೂದೇವತಿ ಒಳಗೆ, ಇದೇ ನರಕಲಿ ಒಳಗೆ, ನನ್ನ ಮಹಾರಾಷ್ಟ್ರ ರಾಜ್ಯದಲ್ಲಿ. ಎಲ್ಲಿ? ನನ್ನ ಮಹಾರಾಷ್ಟ್ರ ರಾಜ್ಯದಲ್ಲಿ ಶಿವಾಜಿ ಮಹಾರಾಜರು ಕಟ್ಟಿರ್ತಕ್ಕಂಥ ದೇಗುಲದಲ್ಲಿ ಬೆಚ್ಚಿನ ಗುಡಿಯಲ್ಲಿ ಜಗನ್ಮಾತಾ ಆದಿಶಕ್ತಿ ಅಂಬಾ ಭವಾನಿ ಕುಂತಿದ್ದಾಳೆ. ಆ ಬೆಚ್ಚಿನ ಗುಡಿಯಲ್ಲಿ ಆ ದೇವಿ ಕೂಡ್ಬೇಕಾದ್ರೆ ಆ ತಾಯಿಗೆ ಒಬ್ಬ ಮಗ ಇದ್ದ. ಆ ತಾಯಿಗೆ ಮಗ ಆಗಿರ್ತಕ್ಕಂಥವ್ನು ಯಾರು? ಮಗ ಪರಶುರಾಮ. ಭವಾನಿಗೆ ಮಗ ಆಗಿರ್ತಕ್ಕಂಥವ್ನು ಯಾರು? ಮಗ ಪರಶುರಾಮ. ಮಗ ಪರಶುರಾಮ ದೇವ್ರು ಇರ್ಬೇಕಾದ್ರೆ ತಾಯಿ ಮಗ ಒಂದೇ ಗುಡಿಯಲ್ಲಿ ಬೆಚ್ಚಿನ ಗುಡಿಯಲ್ಲಿ ಇರ್ಬೇಕಾದ್ರೆ ಕಾಲಾನುಕಾಲ ಆಯ್ತು, ದೀಶಾನ್ ದೀಶ ಆಯ್ತು. ಒಂದ ದಿನ ಆ ತಾಯಿ ಆಗಿರ್ತಕ್ಕಂಥವಳು ಅಂಬಾ ಭವಾನಿ, ಸ್ನೇಹಿತರೆ ಸ್ವಲ್ಪ ಕತೆ ಕಡೆ ಲಕ್ಷ್ಯ ಕೊಡಿ. ಆ ದಿವ್ಯ ಆಗಿರ್ತಕ್ಕಂಥವಳು ಅಂಬಾ ಭವಾನಿ ತನ್ನ ಮಗನ ಮುಂದಕ್ಕೆ ಹೇಳ್ತಾಳೆ. ಏನಂತ? ಮಗನೇ ಪರಶುರಾಮ, ಪರಶುರಾಮ, ಶಿವನಿಗೆ ಶಿವರಾತ್ರಿ, ಶಿವನಿಗೆ ಶಿವರಾತ್ರಿ, ಅಮ್ಮನವರಿಗೆ ನವರಾತ್ರಿ. ನೋಡಿ, ಅಂತ ಶಿವನಿಗೆ ಒಂದು ರಾತ್ರಿ ಆದ್ರೆ ಅಮ್ಮನವರಿಗೆ ನವರಾತ್ರಿ ಅಂದ್ರೆ ಒಂದೆಲ್ಲಿ 9 ಮಗನೇ ಪರಶುರಾಮ, ಶಿವನಿಗೆ ಶಿವರಾತ್ರಿ, ಅಮ್ಮನವರಿಗೆ ನವರಾತ್ರಿ. ಮಗನೇ ಪರಶುರಾಮ, ಇವತ್ತು ನವರಾತ್ರಿ ಎಂಬುದನ್ನ ಬಂದಿದ್ದಾವೆ. ಈ ನವರಾತ್ರಿಯಲ್ಲಿ ನಾನು ಮೊದಲನೇ ಘಟ ಕೂರುವಂತ ದಿನ. ಇವತ್ತು ನಾನು ಪಟ್ಟ ಕೂರುವಂತ ದಿನ. ನಾನು ಪಟ್ಟಕ್ಕ ಕುಂತ ನಂತರ ಯಾರ ಮನೆಗೂ ಹೋಗಂಗಿಲ್ಲ. 9 ದಿನ ದೇವತೆಗಳು ಪಟ್ಟ ಕೂತ್ ಮೇಲೆ ಕುಂತ ಜಾಗ ಬಿಟ್ಟು ಹೇಳ್ತಾವೆ, ಅವ್ರದೇ ಆದಂತ ಲೋಕದಲ್ಲಿ ಪಟ್ಟ ಕೂರ್ತಾರೆ. ಅದ್ರ ಸಲುವಾಗಿ ನಾನು ಪಟ್ಟ ಕುಂತ ನಂತರ ಯಾರ ಮನೆಗೂ ಹೋಗಂಗಿಲ್ಲ. ಅದಕ್ಕಾಗಿ ನಾನು ಪಟ್ಟ ಕೂರೋಕ್ಕಿಂತ ಮೊದಲು ಹಿಂದಿನಿಂದ ಒಂದು ವಾಡಿಕೆ ಐತೆ ಮಗನೇ, ಹಿಂದಿನಿಂದ ಒಂದು ನೇಮ ಐತೆ. ಇಲ್ಲಿ ಕುಂತಿದಾರಲ್ಲ ನನ್ನ ಭಕ್ತಾದಿಗಳು, ನಾನು ಪಟ್ಟ ಕೂರೋಕ್ಕಿಂತ ಮೊದಲು ಇಲ್ಲಿರ್ತಕ್ಕಂತ ಭಕ್ತರ ಮನೆಗೆ ಹೋಗಿ ಅವ್ರ ಮನ ಪರೀಕ್ಷೆ ಮಾಡಿ ಅವ್ರು ಕೊಡ್ತಕ್ಕಂತ ಒಂದು ದಾನ ದಕ್ಷಿಣೆ ಒಂದು ಇಡೀ ಮಡ್ಲಕ್ಕಿ ಹಾಕೊಂಡ್ಬರೋದೊಂದು ವಾಡಿಕೆ ಐತೆ. ಮಗನೇ ಪರಶುರಾಮ, ನೀನು ಮಂಗಳಾರತಿ ಮಾಡಿದ್ದೆ ಆದ್ರೆ ನಾನು ಭಕ್ತರ ಮನೆಗೆ ಹೋಗಿ ಬರ್ತೀನಿ. ಮಂಗಳಾರತಿಯ ಮಾಡೋ ರಾಮ, ಮಂಗಳಾರತಿಯ
ನಿನಗೆ ಮಂಗಳಾರತಿ ಮಾಡ್ಬೇಕು. ಹೌದು. ಆಯ್ತು ನನ್ನ ತಾಯಿ. ಹಾ. ಯಾಕಪ್ಪ ಅಂದಿಯಾ? ಯಾಕ? ನಿನ್ನ ಗರ್ಭದಲ್ಲಿ ನಾನು ಹುಟ್ಟಿದ್ದೀನಿ, ಹೌದು. ಈ ನಿನ್ನ ಗುಡಿಯಲ್ಲಿ ನಾನು ಬೆಳೆದು ದೊಡ್ಡವನಾಗಿದ್ದೀನಿ, ಹಾ. ನಿನಗೆ ಮಂಗಳಾರತಿ ಮಾಡದೆ ಇರ್ತೀನೇನಮ್ಮ. ಹೌದು. ಆಯ್ತು ತಾಯಿ, ಸದಾ ನಿನ್ನ ಸೇವೆಗೋಸ್ಕರ ನಾನಿದ್ದೀನಿ ಹೌದು. ಅಮ್ಮ. ಹಾ. ಆದ್ರೆ ಹಾ. ಮಂಗಳಾರತಿ ಮಾಡೋಕ್ಕಿಂತ ಮೊದಲು ಒಂದು ಮಾತು ಕೇಳು ಹಾ, ಏನಪ್ಪ? ಅಮ್ಮ. ಯಾ. ನಾನ್ ನಿನಗೆ ಮಂಗಳಾರತಿ ಮಾಡೋಕ್ಕಿಂತ ಮೊದಲು ಹಾ. ನೀನು ಯಾರ ಮನೆಗೆ ಹೋಗ್ತೀಯಾ, ಹೌದು. ಯಾರ ಕೈಯಿಂದ ಭಿಕ್ಷೆ ತರ್ತೀಯಾ? ಹಾ. ನೀನು ಭಿಕ್ಷೆ ಬೇಡ ಬರ್ತೀನಿ ಅಂದ್ಯಲ್ಲ, ಹೌದು. ಯಾರ ಮನೆಗೆ ಹೋಗ್ತೀಯಾ, ಯಾರ ಕೈಯಿಂದ ಭಿಕ್ಷೆ ತರ್ತೀಯಾ? ಹೌದು. ನೀನು ಹೋಗರಂತ ಜಾಗ, ಊರು ಕೇರಿ ಹಾ. ಆ ಭಕ್ತನ ಹೆಸರು, ಹೌದು. ಆ ಭಕ್ತನ ಹೆಸರು, ಹಾ. ಪುನಃ ನೀನು ಯಾವ ರೂಪದಲ್ಲಿ ಹೋಗ್ತೀಯ ಎಂಬುದನ್ನ ಹಾ. ನನ್ನ ಮುಂದ ಹೇಳೇ ಯವ್ವ ಶಿವದೇವಾಯಿತಾನೆ. ನನ್ನ ಮುಂದೆ ಹೇಳೇ ಯವ್ವ. ಶಿವದೇವಾಯಿತಾನೆ. ಏನೇನಿದೆ? ಹಾ. ನಾನು ಯಾರ ಮನೆಗೆ ಹೋಗ್ತೀನಿ, ಯಾರ ಕೈಯಿಂದ ಭಿಕ್ಷೆ ತರ್ತೀನಿ, ಹೌದು. ನಾನು ಹೋಗರಂತ ಜಾಗ, ಊರು ಕೇರಿ ಆ ಭಕ್ತನ ಹೆಸರು, ಹೌದು. ನನ್ನ ರೂಪ ನೀನು ಮುಂದಕ್ಕೆ ತೋರಿಸ್ಬೇಕು. ಹಾ. ಹಾಗಿದ್ದ ಮೇಲೆ ಕೇಳು ಮಗನೇ. ಹಾ. ಮಗನೇ ಪರಶುರಾಮ, ಹೋ. ತಾಯಿ ಮಗನ ಮುಂದಕ್ಕೆ ವಾದ ವಿವಾದ ನಡೀತಾ ಇದೆ. ಹೌದು. ಮಗನೇ ಪರಶುರಾಮ, ಹಾ. ಯಾಕೋ ಮಗನೇ ಹಾ. ನನ್ನ ರೂಪ ನೀನ್ ನೋಡಿಲ್ಲೇನೋ? ಹಾ, ನೋಡಿ. ಅಯ್ಯೋ, ನೋಡಿದೀನವ್ವ. ಹಾ. ಇಲ್ಲಿ ಕೋಟ್ಯಾನು ಕೋಟಿ ಭಕ್ತರಿಗೆ ನಿನ್ನ ಕೈ ಬೀಸಿ ಕರೀತಾ ದರ್ಶನ ಕೊಡ್ತಾ ಇದೆಯಲ್ಲ, ಹೌದು. ಅಲ್ಲಿ ಕುಂತಿದ್ಯಲ್ಲ, ಹಾ. ಆ ನಿಜವಾದ ಒಂದು ರೂಪ ನೋಡಿದೀನಿ. ಅಲಂಕಾರ ಮಾಡಿ ಕುಂತಿದ್ಯಲ್ಲ, ಹೌದು. ಆ ರೂಪ ನೋಡಿದೀನಿ. ಹೌದು. ಭಕ್ತರ ಮನೆಗೆ ಹೋಗ್ಬೇಕಾದ್ರೆ ಯಾವ ರೂಪದಲ್ಲಿ ಹೋಗ್ತೀಯ ಎಂಬುದನ್ನ ಇನ್ನೂವರೆಗೂ ನೋಡಿಲ್ಲ. ಹೌದು. ಏನಾರ ಅಪ್ಪಿ ತಪ್ಪಿ ಇದೇ ರೂಪದಲ್ಲಿ ಹೋಗ್ತೀಯ ನೀನು? ಇಲ್ಲ. ಈ ರೂಪದಲ್ಲಿ ಏನಾರ ನಿಮ್ ಮನೆಗಳಿಗೆ ಅಮ್ಮನವ್ರು ಏನಾರ ಬಂತು ಅಂದ್ರೆ ಹೌದು. ನೀವು ಬಿಡ್ತೀರಾ? ಇಲ್ಲ. ಅಯ್ಯಯ್ಯೋ ಮಜೆ ಖರ್ಚಿ ಅಂಬಾಬಾಯಿ ಆಲಿ ಅಂತ ಒಳಗ್ ಕರೆದು ಒಂದು ಬೀರುಳ್ಳಿನ ಟ್ರಂಕಲ್ ಹಾಕಿ ಬೀಗ ಹಾಕ್ಬಿಡ್ತೀರಾ? ಹೌದು. ವಾಪಸ್ ಕಳಿಸ್ತೀರಾ? ಕಳಿಸ್ತೀರೇನ್ರಿ? ಹೌದು ತಾನೆ? ಅದಕ್ಕೆ ಅವ ದೇವತೆಗಳಿಗೂ ಬಹಳ ಹುಷಾರಿ ಅವು. ಹೌದು. ಅವರು ಯಾಕಂದ್ರೆ ಆ ದೇವತೆಗಳು ಯಾವ ರೂಪದಲ್ಲಿ ಬರ್ತಾರಂತ ಹೇಳಲಿಕ್ಕೆ ಆಗೋದಿಲ್ಲ. ಇಲ್ಲಿ ಕುಂತಿದ್ದೀರಲ್ಲ ನೀವು, ಇಲ್ಲಿ ಕುಂತಿರ್ತಕ್ಕಂಥ ಮುತ್ತೈದೆಯರು ಏನ್ ಕುಂತಿದ್ದೀರಲ್ಲ, ಹಾ. ಅಮ್ಮನವರು ಈ ಇಷ್ಟು ಜನ ಮುತ್ತೈದರಲ್ಲಿ ಯಾರ್ದಾರ ರೂಪದಲ್ಲಿ ಬಂದಿರ್ತಾಳೆ ಅನ್ನೋದು ನಂಬಿಕೆ ಇವತ್ತು ಗೊಂದಳ ಪೂಜೆ. ಹೌದು. ಅದಕ್ಕೆ ಹೇಳೋದು, ಹೆಣ್ಣು ಮಕ್ಕಳು ಇಂಥ ಗೊಂದಳ ಪೂಜೆ ಪುನಸ್ಕಾರಕ್ಕೆ ಬರಬೇಕಾದ್ರೆ ಲಕ್ಷಣವಾಗಿ ಹೆಣ್ಣು ಮಾತ್ರ ಬರ್ಬೇಕಂತೆ. ಹೌದು. ಹೆಣ್ಣು ಹೆಣ್ಣಾಗಿದ್ರೆ ಮಾತ್ರ ದೇವಿ ಸ್ವರೂಪವಾಗಿ ಕಾಣ್ತಾರಂತೆ. ಹೌದೋ ಇಲ್ಲೋ? ಯಾವ ರೀತಿ ಬರ್ಬೇಕು? ಒಂದು ಇಂಥ ಪೂಜೆಗೆ, ಇಂಥ ಒಂದು ದೇವಸ್ಥಾನಗಳಿಗೆ ಹೋಗ್ಬೇಕಾದ್ರೆ ಹೆಣ್ಮಕ್ಳು ಯಾವ ರೀತಿ ಹೋಗ್ಬೇಕು? ಲಕ್ಷಣವಾಗಿ ಮೈ ತುಂಬಾ ಹಾ. ಸೀರೆವನ್ನ ಉಟ್ಕೊಂಡು ಹೋಗ್ಬೇಕಂತೆ. ಹೌದು. ನಮ್ಮ ಹೆಣ್ಮಕ್ಳು ಇಂಥ ಪೂಜೆ ಪುನಸ್ಕಾರಕ್ಕೆ ಮೈ ತುಂಬಾ ಸೀರೆ ಉಟ್ಕೊಂಡ್ ಬರ್ತಾರ ಅನ್ಕೊಂಡ್ಯಾ? ಯಾಕೆ? ಮಾ ಪ್ರಾಣಿಗೂ ಇಲ್ಲ. ಯಾಕೆ? ಅವ್ರ ಅವತಾರಗಳು ನೋಡ್ಬೇಕು. ಏನು? ಅರ್ಜೆಂಟಿಗೆ ಯಾರು ಅಕ್ಕಪಕ್ಕದವ್ರು ಏನ್ರಿ ಬಾಯಿ? ಹೌದಾ ಇಲ್ಲ? ನೋಡ್ರಿ, ನಮ್ಮನೆಗೆ ಇವತ್ತು ಅರ್ಶನ ಕುಂಕುಮ ಪೂಜೆ ಮಾಡ್ತಾ ಇದೀವಿ, ಅರ್ಶನ ಕುಂಕುಮ ಕೊಡ್ತೀವಿ ಬರ್ರಿ ಅಂದಿದ್ ಕೂಡಲೇ ಬರ್ತೀನಿ ಇರ್ರಿ, ಒಂಚೂರು ಅಡಿಗೆ ಮಾಡ್ತಾ ಇದೀನಿ, ಅಡಿಗೆ ಮಾಡಿ ಇಟ್ಟು ಬರ್ತೀನಿ ಅಂತ. ಜಲ್ದಿ ಬರ್ರಿ, ಅಲ್ಲರಿ ಬಟ್ಟೆ ಉಟ್ಕೊಳ್ಳಿ. ಅಯ್ಯೋ, ಮೇಲಿಂದ ಕೆಳಗೆ ಒಂದೇ ಹಾಕೊಂಡಿರ್ತಾರಲ್ಲ, ಏನದು? ಅಯ್ಯೋ, ಮೇಲ್ಗಡೆ ಒಂದು ಟವಲ್ ಹಾಕೊಂಡು ಬರ್ರಿ ಅತ್ಲಾಗಿ. ನಮ್ಮ ಸಂಪ್ರದಾಯ ಇಲ್ಲಿವರೆಗೂ ಬಂತು ನೋಡ್ರಿ. ಹೌದಾ ಇಲ್ಲ? ಆದ್ರೆ ದರಿದ್ರಗಳು ನಾವೇ ತನ್ಕೊಂತ ಇದೀವಿ. ಯಾವ ದೇವ್ರು ತಿಂದ್ರು ಕಷ್ಟ ಕೊಡಲ್ಲ ರೀ, ನಮ್ಮಿಂದ ನಾವೇ ತಗೊಂತಾ ಇದೀವಿ. ಮೊದಲು ಅಂತ ಹಿರಿಯರ ಕಾಲದಲ್ಲಿ ತಾಯಿ ಅಲ್ಲಿ ಕೂತಿದ್ದಾರೆ ನೋಡ್ಬೇಕಾದ್ರೆ, ಆ ತಾಯಿ ಅವ್ರ ಕಾಲದಲ್ಲಿ ಪ್ರತಿನಿತ್ಯ ಬೆಳಗಿನ ಜಾವ 4:15 ಹೇಳ್ತಾ ಇದ್ರಂತೆ. ಬೆಳಗಿನ ಜಾವ 4:15 ಎದ್ದು ಕೂಡ್ಲೆ ಎಲ್ಲಿಗೆ ಹೋಗ್ತಾ ಇದ್ರು? ಬಚ್ಚಲ ಮನೆಗೆ ಹೋಗಿ 4 ಚಂಬು ತಲೆ ಮೇಲೆ ನೀರು ಹಾಕೊಂಡು ಸ್ನಾನವನ್ನು ಮಾಡಿಕೊಂಡು ತದನಂತರ ಅಲ್ಲಿಂದ ದೇವ್ರ ಮನೆಗೆ ಬರ್ತಾ ಇದ್ರಂತೆ. ದೇವ್ರ ಮನೆಗೆ ಬಂದು ಒಂದು ದೀಪವನ್ನ ಹಚ್ಚಿ, ಎಂಥದೇ ಆಗಿರ್ಲಿ ಆ ಒಂದು ಹೂವು, ಒಂದು ಎಳೆ ಹೂವು ತುರುಬಿಗೆ ಇಡ್ತಾ ಇದ್ರಂತೆ. ಯಾಕಂದ್ರೆ ಆ ತುರುಬಲ್ಲಿ ಶುಕ್ರ ಇರ್ತಾನಂತೆ. ನಮ್ಮ ತುರುಬು ಏನಿದೆಯಲ್ಲ, ಆ ತುರುಬಿಗೆ ಒಂದು ಹೂವು ಇಟ್ರೆ ಆ ತುರುಬಿಗೆ ಒಂದು ಲಕ್ಷಣ, ಹಣೆಗೆ ಅರ್ಶನ ಕುಂಕುಮ ಇರ್ತದೆ ಅಂತೆ. ನಮ್ಮ ಹೆಣ್ಮಕ್ಳು ತುರುಬಿಗೆ ಹೂವು ಮುಡಿತಾರ? ತುರುಬಿದ್ರೆ ತಾನೆ ಇರೋ ಬರೋ ಕೂದಲೆಲ್ಲ